ಈ ಭಾಗದ ಈ ಊರಿನಲ್ಲಿ ಅದರಲ್ಲೂ ಕೂಡ ಹೆಚ್ಚು ಹೆಚ್ಚು ಕ್ರೀಡೆಯಲ್ಲಿ ಸಾಧನೆ ಮಾಡಿ ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸವನ್ನ ಜನ ಮಾಡ್ತಾ ಇದ್ದಾರೆ. ಇಂತಹ ಟೈಮ್ನಲ್ಲಿ ಕ್ರೀಡಾಂಗಣವನ್ನ ಮೇಲ್ದರ್ಜೆಗೇರಿಸೋ ಬಿಟ್ಟು ಕ್ರೀಡಾಂಗಣದ ಜಾಗವನ್ನ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಕ್ರೀಡಾ ಪ್ರೇಮಿಗಳು ಸಹಜವಾಗಿ ಕೆರಳಿದ್ದಾರೆ. ಎಲ್ಲಿ ಏನಾಗಿರೋದು ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಕ್ರೀಡಾಂಗಣ ಸಮಸ್ಯೆ. ಕ್ರೀಡಾಂಗಣ ಜಾಗದಲ್ಲಿ ತಾಲೂಕು ಆಸ್ಪತ್ರೆಗೆ ಪ್ಲಾನ್. ಕಂದಾಯ ಇಲಾಖೆ ವಿರುದ್ಧ ಕ್ರೀಡಾಭಿಮಾನಿಗಳ ಆಕ್ರೋಶ. ಹೌದು, ಕೊಡಗಿನ ಕುಶಾಲನಗರ ತಾಲೂಕು ರಚನೆಯಾಗಿ ಹಲವಾರು ವರ್ಷಗಳು ಕಳೆದ ಬಳಿಕ ಇದೀಗ ರಾಜ್ಯ ಸರ್ಕಾರದಿಂದ ಈ ಬಾರಿ ಬಜೆಟ್ನಲ್ಲಿ ಸುಮಾರು 41 ಕೋಟಿ ವೆಚ್ಚದಲ್ಲಿ 100 ಬೆಡ್ಗಳ ಸಾಮರ್ಥ್ಯ ಇರುವ ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಣ ಬಿಡುಗಡೆ ಮಾಡಿದರು. ಅಲ್ಲದೆ 4 ಎಕರೆ ಪ್ರದೇಶದಲ್ಲಿ ತಾಲೂಕು ಆಸ್ಪತ್ರೆ ನಿರ್ಮಿಸಲಾಗುತ್ತದೆ ಎಂದು ಭರವಸೆ ಕೊಟ್ಟಿದ್ದಾರೆ. ಈ ನಡುವೆ ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಗುಂಡೂರಾವ್ ಬಡಾವಣೆಯ ಜಾತ್ರಾ ಮೈದಾನದಲ್ಲಿ ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳು ತರಾತುರಿಯಲ್ಲಿ ಆಸ್ಪತ್ರೆ ನಿರ್ಮಾಣಕ್ಕೆ 4 ಎಕರೆ ಜಾಗ ಗುರುತಿಸಿದ್ದಾರೆ. ಹೀಗಾಗಿ ಜಾತ್ರಾ ಮೈದಾನದಲ್ಲಿ ಮುಂದಿನ ದಿನಗಳಲ್ಲಿ ಜಾತ್ರೆ ನಡೆಸಲು ಕಷ್ಟಕರವಾಗಿದೆ. ಒಂದು ವೇಳೆ ಆ ಜಾಗದಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಿದ್ರೆ ರೋಗಿಗಳಿಗೆ ಜಾತ್ರೆ ನಡೆಸುವ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗಲಿದೆ. ಅಷ್ಟೇ ಅಲ್ಲದೆ ದಿನನಿತ್ಯ ಕ್ರೀಡಾಪಟುಗಳು ಜಾತ್ರಾ ಮೈದಾನದಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಹೀಗಾಗಿ ಈ ಸ್ಥಳದಲ್ಲಿ ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡಬಾರದು. ಮಾಡಿದ್ರೆ ಭವಿಷ್ಯದ ದೃಷ್ಟಿಯಲ್ಲಿ ಸಾಕಷ್ಟು ತೊಂದರೆ, ಅನಾರೋಗ್ಯ ಪೀಡಿತರಿಗೂ ಆಗಲಿದೆ ಎಂದು ಕ್ರೀಡಾ ಪ್ರೇಮಿಗಳು ಆಕ್ರೋಶ ಹೊರಹಾಕುತ್ತಿದ್ದಾರೆ. ನಮ್ಮ ಪ್ರಮುಖವಾದ ಬೇಡಿಕೆ ಇರತಕ್ಕಂಥದ್ದು ಒಂದೇ, ಕ್ರೀಡಾಂಗಣವನ್ನ ಕುಶಾಲನಗರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರೀಡಾ ಪ್ರೇಮಿಗಳಿದ್ದೀವಿ, ಕ್ರೀಡಾಪಟುಗಳು ಕೂಡ ಇದೀವಿ. ಇಲ್ಲಿ ಸುಮಾರು 100 ರಿಂದ 150 ಜನ ಕ್ರೀಡಾಪಟುಗಳು ಕೇವಲ ಒಂದಿಂದಲೇ ಸೇರಿದ್ದೀವಿ. ಸೊ ನಮಗೇನು ಹೇಳ್ತೀವಿ, ಕ್ರೀಡಾಪಟುಗಳು ಇಷ್ಟೊಂದು ದೊಡ್ಡ ಮಟ್ಟದ ಕ್ರೀಡಾಪಟುಗಳಿದ್ದಾಗ ಆರೋಗ್ಯಕ್ಕೆ ಕಾಪಾಡ್ಕೊಳ್ಳಿಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ಬಾಡಿ ಫಿಟ್ನೆಸ್. ಸೊ ನಾವು ಏನು ಸ್ಪೋರ್ಟ್ಸ್ ಅನ್ನ ಮಾಡ್ತೀವಿ, ಸ್ಪೋರ್ಟ್ಸ್ ಮುಖಾಂತರ ಆರೋಗ್ಯವನ್ನು ಫಿಟ್ನೆಸ್ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಈ ಕ್ರೀಡಾಂಗಣವನ್ನೇ ಮೊದಲನೇ ಪ್ರಾಮುಖ್ಯತೆ ಕೊಡಿ ಅನ್ನೋದು ನಮ್ಮ ಬೇಡಿಕೆ. ಯಾಕೆಂತಂದ್ರೆ 6 ಎಕರೆ ಜಾಗ ಕ್ರೀಡಾಂಗಣಕ್ಕೆ ಹಿಂದೆ ಮೀಸಲಾಗಿ ಇಡ್ತೀವಿ ಅಂತೇಳಿ ಹಿಂದೆ ಪಂಚಾಯತಿಯಲ್ಲಿ ಮಾತಾಡಿದ್ರು, ಮೆಮೊರಂಡಮ್ ಮಾಡಿದ್ರು, ಜಾತ್ರಾ ಮೈದಾನಕ್ಕೂ ಆಗುತ್ತೆ, ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಅಂತ ಹೇಳಿದ್ರು. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಕೇಳ್ತಿರ್ತಕ್ಕಂಥ ಕ್ರೀಡಾಂಗಣಕ್ಕಾಗಿ ನೀವು ಮೀಸಲಾಗಿಟ್ಟು RTCನ ಕ್ರೀಡಾಂಗಣಕ್ಕೆ ಮಾಡಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಇನ್ನು ಈ ಬಗ್ಗೆ ಮಡಿಕೇರಿ ಶಾಸಕ ಮಂಥರ್ಗೌಡ ಅವರನ್ನ ಕೇಳಿದ್ರೆ, ಕುಶಾಲನಗರ ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೆ ಬಂದು ಈಗಾಗಲೇ ಡಿಸೈನ್ ಆಗಿದೆ. ಆದ್ರೆ ಇದೀಗ ಜಾಗದ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. 2-3 ಕಡೆಗಳಲ್ಲಿ ಜಾಗ ಗುರುತಿಸುವ ಕಾರ್ಯ ನಡೆಸಲಾಗ್ತಾ ಇದ್ದು, ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ತಾಲೂಕು ಆಸ್ಪತ್ರೆ ಕಟ್ಟಡ ಕಾಮಗಾರಿ ನಡೆಸಲಾಗುತ್ತೆ ಎಂದು ತಿಳಿಸಿದ್ರು. ಈಗ ತಾಲೂಕು ಹಾಸ್ಪಿಟ್ಲಿಗೆ ನಮಗೆ ನೀವು ಹೇಳ್ದಂಗೆ ಸ್ಯಾಂಕ್ಷನ್ ಆಗಿ ಡಿಸೈನು ಆಗಿ ಸಮಸ್ಯೆ ಅಂತ ನೀವು ಹೇಳ್ದಂಗೆ ಒಂದು ಜಾಗದ ಒಂದು ಸ್ವಲ್ಪ ಚರ್ಚೆ ಆಯ್ತಿತ್ತು. ಸಾರ್ವಜನಿಕರಿಗೆ ಎಲ್ಲ ಅನುಕೂಲ ಆಗುತ್ತೆ ಅಂತ ಆ ಜಾಗ ಆದಷ್ಟು ಬೇಗ ಫಿಕ್ಸ್ ಮಾಡಿ ಗುದ್ಲಿ ಪೂಜೆಗೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರನ್ನ ಕರೆಸಿ ಅವ್ರ ನೇತೃತ್ವದಲ್ಲೇ ಪೂಜೆ ಮಾಡಲಿಕ್ಕೆ ನಾವು ಆದಷ್ಟು ಬೇಗ ಮಾಡ್ತೀವಿ. ಏನಾಗುತ್ತೆ ಅಂತಂದರೆ ಕುಶಾಲನಗರ ಸೆಂಟ್ರ್ ಒಳಗಡೆ ಜಾಗ ಕಡಿಮೆ, ಹಳೆ ಹಾಸ್ಪಿಟ್ಲು ನೀವು ಹೇಳ್ದಂಗೆ ಇಕ್ಕಟ್ಟು ಪರಿಸ್ಥಿತಿಲಿ 1.5 ಎಕರೆ 2 ಎಕರೆ ಇರ್ಬೋದು. ಆ ಜಾಗದಲ್ಲಿ ಮಾತ್ರ ಅದನ್ನ ಡೆಮಾಲಿಷನ್ ಮಾಡಲಿಕ್ಕಂತೂ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವು 2-3 ಜಾಗ ತೋರಿಸೋರೆ, ಅದನ್ನ ಯಾವ್ದು ಸೂಕ್ತ ಜಾಗ ಸಾರ್ವಜನಿಕ ಸೇರಿಸ್ಕೊಂಡು ಆದಷ್ಟು ಬೇಗ. ಒಟ್ನಲ್ಲಿ ತಾಲೂಕು ಆಸ್ಪತ್ರೆಗೆ ಇದೀಗ ರಾಜ್ಯ ಸರ್ಕಾರದಿಂದ 41 ಕೋಟಿ ಹಣ ಬಿಡುಗಡೆ ಮಾಡಿದ್ರು. ಆಸ್ಪತ್ರೆ ಕಟ್ಟಡವನ್ನ ನಿರ್ಮಾಣ ಮಾಡಲು ಜಾಗದ ಸಮಸ್ಯೆ ಎದುರಾಗಿರುವುದು ಮಾತ್ರ ವಿಪರ್ಯಾಸವೇ ಸರಿ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.